Praise the Lord. This is the day that the Lord has made, and we will rejoice and we be glad in His presence. ಪ್ರೈಸ್ ದ ಲಾರ್ಡ್. ಈ ದಿವಸವನ್ನ ಕರ್ತನು ನೇಮಕ ಮಾಡಿದ್ದಾನೆ. ಈ ದಿವಸದಲ್ಲಿ ನಾವು ಆನಂದಿಸೋಣ, ಸಂಭ್ರಮಿಸೋಣ. Today I wanted to share about the word that you speak. It is going to change your mountain. ನಾನು ಈ ದಿವಸ ನೀವು ಮಾತನಾಡುವಂತ ಒಂದು ಮಾತು ಅದು ಬೆಟ್ಟವನ್ನೇ ಅದು ಬದಲಾಯಿಸುತ್ತದೆ. ಆ ಸಂಗತಿಯ ಬಗ್ಗೆ ನಾನು ಮಾತನಾಡಲಿದ್ದೇನೆ. In other words, you are a mountain changer or you are a mountain mover. ಇನ್ನೊಂದು ಅರ್ಥದಲ್ಲಿ ನೀವು ಪರ್ವತವನ್ನ ಬೆಟ್ಟವನ್ನ ಕದಲಿಸುವವರು. Hallelujah. Let's quickly turn our attention to Mark chapter 11 verse 12 and 13. ನಮ್ಮ ಗಮನವನ್ನ ವೇಗವಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. On the next day when they had left Bethany, he became hungry. ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. Seeing a distance a fig tree in a leaf, he went to see it. Perhaps he would find anything on it. And when he came to it, he found nothing but on leaves. It was not the season for figs. ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. Verse 14 is very important thing. 14ನೇ ವಾಕ್ಯ ಬಹಳ ಮುಖ್ಯವಾದ ಸಂಗತಿ ಅಲ್ಲಿದೆ. He said to it, may no ever eat fruit from you again. And his disciples were listening to it. ಆಗ ಯೇಸು ಆ ಮರಕ್ಕೆ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. Hallelujah. Here we could found Jesus speaking to the fig tree. ಇಲ್ಲಿ ಯೇಸು ಅಂಜೂರದ ಮರಕ್ಕೆ ಮಾತನಾಡುತ್ತಿರುವುದನ್ನು ನಾವು ಕಾಣ್ತೇವೆ. Very, very important thing. We need to understand how we can utilize our spiritual authority as a born again Christians. ಬಹಳ ಮುಖ್ಯವಾದ ಕಾರ್ಯ. ಹೊಸದಾಗಿ ಹುಟ್ಟಿದ ಕ್ರೈಸ್ತರಾದ ನಾವುಗಳು ಹೇಗೆ ನಮ್ಮ ಆತ್ಮಿಕ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಬೇಕೆಂಬುದನ್ನು ಕಂಡುಕೊಳ್ಳಬೇಕು. And another question we can raise from here. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾವು ಎದುರು ಕಾಣುವುದಾದ್ರೆ, why Jesus spoke to the fig tree? ಯಾಕೆ ಯೇಸು ಅಂಜೂರದ ಮರಕ್ಕೆ ಮಾತಾಡಿದನು? Hallelujah. You know, very important thing. The fig tree denotes here it is our problem or the challenge what we are facing in our life. ಇಲ್ಲಿ ನೋಡ್ರಿ, ಈ ಅಂಜೂರದ ಮರ ನಮ್ಮ ಜೀವಿತದಲ್ಲಿ ನಾವು ಏನನ್ನ ಯಾವ ಸವಾಲನ್ನ ಎದುರಿಸ್ತಿದ್ದೇವೆ ಆ ಕಾರ್ಯವದು. You have two options when you face a challenge. ನೀವು ಸವಾಲನ್ನ ಎದುರಿಸುವಾಗ ಎರಡು ಅವಕಾಶ ನಿಮಗಿರುತ್ತದೆ. One, you can overcome that situation, that challenge by the word of God. ಒಂದು, ದೇವರ ವಾಕ್ಯದ ಮೂಲಕ ಆ ಸವಾಲನ್ನ ನೀವು ಜಯಿಸುವಂತದ್ದು. Second, or you can compromise or you can allow that situation to overcome you. ಎರಡನೇದಾಗಿ ಆ ಸಂಗತಿಯೊಂದಿಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಅದೇ ನಿಮ್ಮನ್ನ ಜಯಿಸುವ ಹಾಗೆ ಮಾಡುವಂತದ್ದು. People, most of the people, they try to complain. They try to say, oh, this is my life. You know that I'm going through since long years. ಅನೇಕ ಜನರು ಅಯ್ಯೋ ಇದೇ ನನ್ನ ಜೀವಿತ, ನಾನು ಏಕಾಂಗಿಯಾಗಿ ಹೋಗ್ತಿದ್ದೀನಿ, ಈ ರೀತಿಯಾಗಿ ದೂರ ಹೊರಿಸುತ್ತಾ ಇದೇ ರೀತಿಯಾಗಿ ಮಾತಾಡ್ತಾರೆ. It's my issues, my personal problems. ಇದು ನನ್ನ ವೈಯಕ್ತಿಕ ವಿಷಯ, ವೈಯಕ್ತಿಕ ಸಮಸ್ಯೆ. Come on, God didn't call you to compromise with the problem. ಸಮಸ್ಯೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವುದಕ್ಕಾಗಿ ದೇವರು ನಿಮ್ಮನ್ನ ಕರೀಲಿಲ್ಲ. You are appointed to speak the word of God into the situation. ಆ ಪರಿಸ್ಥಿತಿಗೆ ದೇವರ ವಾಕ್ಯವನ್ನು ಮಾತಾಡುವುದಕ್ಕಾಗಿ ನೀವು ಕರೆಯಲ್ಪಟ್ಟವರು. Jesus is our exact representative, or Jesus is our perfect example how to deal a situation. ಯೇಸು ಪರಿಸ್ಥಿತಿಗಳನ್ನ ಹೇಗೆ ಎದುರಿಸಬೇಕೆಂಬುದಕ್ಕೆ ನಮಗೆ ಆತನೇ ದೊಡ್ಡ ಉದಾಹರಣೆ, ದೊಡ್ಡ ಮಾದರಿಯಾಗಿದ್ದಾನೆ. For us, the greatest example and the greatest model is no one else, our Lord and Savior Jesus Christ. ನಮಗೆ ಒಂದು ದೊಡ್ಡ ಉದಾಹರಣೆ, ದೊಡ್ಡ ಮಾದರಿ ಬೇರೆ ಯಾರು ಅಲ್ಲ, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನೊಬ್ಬನೇ. So when Jesus faced that problem or that limitation, he never discouraged. ಯೇಸು ಸ್ವಾಮಿ ಆ ಸವಾಲುಗಳು, ಆ ಒಂದು ಪರಿಮಿತಿಗೆ ಬಂದಾಗ ಆತನು ಎಂದಿಗೂ ನಿರುತ್ಸಾಹಗೊಳ್ಳಿಲ್ಲ. Nowadays world, people are easily discouraging by the situation. ಈ ದಿನಮಾನಗಳಲ್ಲಿ ಜನರು ಬಹಳ ಸುಲಭವಾಗಿ ಪರಿಸ್ಥಿತಿಗಳೊಂದಿಗೆ ಅವರು ಬೇಸತ್ತು ಹೋಗ್ತಾರೆ. Oh brother, I lost my job. I don't know what to do.
ಓ ಸಹೋದರರೇ, ನಾನು ನನ್ನ ಉದ್ಯೋಗ ಕಳೆದುಕೊಂಡು ಬಿಟ್ಟಿದ್ದೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. I feel like a relationship is broken up in my life. ನನ್ನ ಜೀವಿತದ ಸಂಬಂಧದ ವಿಷಯ ಮುರಿದು ಹೋದಂತ ಪರಿಸ್ಥಿತಿಯಲ್ಲಿದೆ. Are you in such a situation? Today God want to speak to you. ಅಂತ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ದೇವರು ಇಂದು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. God is here to restore everything back into your life. ದೇವರು ಇಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ತಿರುಗಿ ಪುನರ್ಸ್ಥಾಪಿಸುವುದಕ್ಕಾಗಿ ಇಂದು ಇದ್ದಾನೆ. Hallelujah. Never ever worried about the problem. Worry is not a solution. Discouragement is not a solution. But faith in the word is a solution. ಎಂದೆಂದಿಗೂ ಸಮಸ್ಯೆ ಬಗ್ಗೆ ಚಿಂತಿಸಬೇಡ್ರಿ, ಅದಲ್ಲ ಪರಿಹಾರ. ಪರಿಹಾರ ದೇವರ ವಾಕ್ಯದಲ್ಲಿರುವಂತ ನಂಬಿಕೆ. Why God given his word over our life? ಯಾಕೆ ನಮ್ಮ ಜೀವಿತದಲ್ಲಿ ದೇವರು ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ? To live and to believe and to walk. ನಾವು ನಂಬುವುದಕ್ಕೆ, ಜೀವಿಸುವುದಕ್ಕೆ, ಅದರೊಂದಿಗೆ ನಡೆಯುವುದಕ್ಕೆ. Amen. So Jesus spoke to the fig tree. ಯೇಸು ಇಲ್ಲಿ ಅಂಜೂರದ ಮರಕ್ಕೆ ಮಾತನಾಡಿದನು. And the word of God says all the disciples heard. ದೇವರ ವಾಕ್ಯ ಹೇಳ್ತದೆ, ಆತನ ಎಲ್ಲಾ ಶಿಷ್ಯರು ಅದನ್ನ ಕೇಳಿದರು. Come on. Now let's go to that verse 20. Here says, as they were passing by in the morning, okay, they saw fig tree withered from roots up. 20ನೇ ವಾಕ್ಯ, ಬೆಳಿಗ್ಗೆ ಅವರು ಬರುತ್ತಿರುವಾಗ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನ ಕಂಡರು. Listen carefully. Here the word of God says, not in the evening time, but in the very morning. ಗಮನಿಟ್ಟು ಕೇಳಿಸ್ಕೊಳ್ರಿ, ದೇವರ ವಾಕ್ಯ ಹೇಳ್ತಿದೆ ಸಂಜೆ ಸಮಯ ಅಲ್ಲ, ಮುಂಜಾನೆ ವೇಳೆಯಲ್ಲಿ ಎಂಬುದಾಗಿ. See, when Jesus spoke to the fig tree, ನೋಡ್ರಿ, ಯೇಸು ಸ್ವಾಮಿ ಅಂಜೂರದ ಮರಕ್ಕೆ ಮಾತನಾಡಿದಾಗ everybody heard. ಎಲ್ಲರೂ ಅದನ್ನು ಕೇಳಿಸಿಕೊಂಡ್ರು. It was a public word. ಅದು ಎಲ್ಲರ ಮುಂದೆ ಮಾತನಾಡಿದಂತ ಮಾತು. Jesus already saw in his spirit that is already dried up. ಯೇಸು ತನ್ನ ಆತ್ಮದಲ್ಲಿ ಈಗಾಗಲೇ ಆ ಮರವು ಒಣಗಿ ಹೋದದನ್ನ ಕಂಡಿದ್ದನು. He never waited for a physical manifestation. ಶಾರೀರಿಕವಾಗಿ ಅಲ್ಲಿ ಅದು ಉಂಟಾಗುವುದಕ್ಕಾಗಿ ಆತನು ಕಾಯಲಿಲ್ಲ. He never waited. Oh, when this fig tree will be dried away. ಈ ಅಂಜೂರದ ಮರ ಯಾವಾಗ ಒಣಗಿ ಹೋಗುತ್ತದೆ ಎಂಬುದಾಗಿ ಯೇಸು ಕಾಯುತ್ತಾ ಇರಲಿಲ್ಲ. Jesus saw in his spirit it is already dried from the roots to up. ಯೇಸು ಆತ್ಮದಲ್ಲಿ ಈಗಾಗಲೇ ಬೇರಿನಿಂದ ಆ ಮರ ಒಣಗಿ ಹೋಗಿದ್ದನ್ನ ಕಂಡಿದ್ದನು. This is very important. ಇದು ಬಹಳ ಮುಖ್ಯವಾದದ್ದು. Faith will see what the word says. ನಂಬಿಕೆಯು ವಾಕ್ಯ ಏನನ್ನ ಹೇಳುತ್ತದೋ ಅದನ್ನ ಕಾಣುತ್ತದೆ. Let me ask you one question. What do you see about your life? ಇನ್ನೊಂದು ಪ್ರಶ್ನೆ ನಿಮ್ಮ ಬಳಿ ಕೇಳ್ತೇನೆ. ನಿಮ್ಮ ಜೀವಿತದ ಬಗ್ಗೆ ನೀವು ಏನನ್ನ ಕಾಣ್ತಾ ಇದ್ದೀರಿ? What are you seeing about your life? ನಿಮ್ಮ ಜೀವಿತದ ಬಗ್ಗೆ ನೀವು ಏನನ್ನ ಕಾಣುತ್ತಾ ಇದ್ದೀರಿ? Are you seeing your life in accordance with the situation, or are you seeing your life in accordance with the word of God? ನೀವು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಜೀವಿತ ಇರುವುದನ್ನ ಕಾಣ್ತಾ ಇದ್ದೀರಾ, ಅಥವಾ ವಾಕ್ಯದ ಅನುಗುಣವಾಗಿ ನಿಮ್ಮ ಜೀವಿತ ಇರುವುದನ್ನ ಕಾಣ್ತಾ ಇದ್ದೀರಾ? Amen. Verse 21 says, being remembered, Peter said to Jesus, Rabbi, look, the fig tree which you have cursed has withered away. 21ನೇ ವಾಕ್ಯ, ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನ ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ. What kind of faith is this? ಯಾವ ರೀತಿಯ ನಂಬಿಕೆ ಇದು? This is called a natural faith. ಇದು ಸ್ವಾಭಾವಿಕವಾದ ನಂಬಿಕೆ. Come on, Jesus operated in the word of faith. Peter operated in the natural faith. ಯೇಸು ಸ್ವಾಮಿ ವಾಕ್ಯದ ನಂಬಿಕೆಯನ್ನು ಆತನು ಉಪಯೋಗಿಸಿಕೊಂಡ, ಇಲ್ಲಿ ಪೇತ್ರನು ಸ್ವಾಭಾವಿಕವಾದ ನಂಬಿಕೆಯನ್ನು ಉಪಯೋಗಿಸ್ತಾ ಇದ್ದಾನೆ. What is a natural faith? When you see with your optical eyes, you will believe it. ಸ್ವಾಭಾವಿಕವಾದ ನಂಬಿಕೆ ಏನಂದ್ರೆ ನಿಮ್ಮ ಕಣ್ಣಿನಲ್ಲಿ, ಸ್ವಾಭಾವಿಕ ಕಣ್ಣಿನಲ್ಲಿ ಕಂಡಾಗ ನೀವು ನಂಬುವಂತದ್ದು. Biblical faith is entirely different from natural faith. ಸತ್ಯವೇದದ ನಂಬಿಕೆ ಸ್ವಾಭಾವಿಕವಾದ ನಂಬಿಕೆಗಿಂತ ಅದು ಪರಿಪೂರ್ಣವಾಗಿ ವ್ಯತ್ಯಾಸಮಯವಾದದ್ದು. We walk by faith, not by sight. ನಾವು ನಂಬಿಕೆಯಿಂದ ನಡೆಯುವವರು, ನೋಡಿ ನಡೆಯುವವರಲ್ಲ. Hallelujah. And Jesus replied and saying, have faith in God. ಯೇಸು ಅಲ್ಲಿ ಹೇಳಿದನು, ದೇವರ ಮೇಲೆ ನಂಬಿಕೆ ಇರಲಿ. The original text not says like this. Original text says, have God kind of faith. ಮೂಲ ಭಾಷೆಯಲ್ಲಿ ನಾವು ಕಾಣುವುದಾದ್ರೆ ದೇವರಲ್ಲಿದ್ದಂತ ದೇವರ ರೀತಿಯ ನಂಬಿಕೆ ನಿಮ್ಮಲ್ಲಿರಲಿ ಎಂಬುದಾಗಿ ಹೇಳ್ತದೆ. Say with me, God kind of faith. ದೇವರಲ್ಲಿರುವಂತ ದೇವರ ರೀತಿಯ ನಂಬಿಕೆ. God kind of faith. You have not received natural faith. You have received God kind of faith in your spirit. ನೀವು ನಿಮ್ಮ ಆತ್ಮದಲ್ಲಿ ಸ್ವಾಭಾವಿಕವಾದ ನಂಬಿಕೆಯನ್ನು ಹೊಂದಿದವರಲ್ಲ, ದೇವರಲ್ಲಿ ಇರುವಂತ ನಂಬಿಕೆ, ದೇವರ ನಂಬಿಕೆಯನ್ನು ಹೊಂದಿದವರು. Amen. Next word says, Jesus is speaking
one of the spiritual law of faith or application. ಮುಂದಿನ ವಾಕ್ಯದಲ್ಲಿ ಇಲ್ಲಿ ಯೇಸು ಒಂದು ಆತ್ಮಿಕ ನಂಬಿಕೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. It is a law of faith. ಆ ನಂಬಿಕೆಯ ಒಂದು ನಿಯಮ. Okay, truly I say to you, whosoever, very important thing, whosoever says to this mountain and be take up and cast into the sea, does not doubt in his heart, but believes that what he's saying going to happen, it will be granted to him. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದ್ರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. First word says whosoever. ಮೊದಲನೇ ವಾಕ್ಯ ಯಾರೇ ಆದ್ರೂ. Jesus didn't tell, oh Peter, what you are saying, only I can do this thing. ಓ ಪೇತ್ರ, ಏನ್ ಹೇಳ್ತಿದ್ಯಾ, ನಾನು ಮಾತ್ರ ಇದನ್ನು ಮಾಡಕ್ಕೆ ಸಾಧ್ಯ ಎಂಬುದಾಗಿ ಯೇಸು ಹೇಳಿಲ್ಲ. Jesus said, ಯೇಸು ಹೇಳಿದನು, whosoever. ಯಾರೇ ಆಗಿರಲಿ, Whosoever. ಯಾವನಾದ್ರೂ, Anyone, those who believes in the word, it will be applied in their life. ಯಾರಾದ್ರೂ ವಾಕ್ಯದಲ್ಲಿ ನಂಬಿಕೆ ಇಡುವುದಾದ್ರೆ ಅವರ ಜೀವಿತದಲ್ಲಿ ಅದು ಕಾರ್ಯ ಮಾಡುತ್ತದೆ. Whether you are young, old, middle-aged, whether you are educated, uneducated, doesn't matter. ಯವನಸ್ಥನೋ, ಮಧ್ಯ ವಯಸ್ಸಿನೋ, ವಯಸ್ಕನೋ, ವಿದ್ಯಾವಂತನೋ, ಅವಿದ್ಯಾವಂತನೋ, ಯಾರೇ ಆಗಿರ್ಲಿ, God kind of faith is in your spirit, not in your mind. ದೇವರಲ್ಲಿದ್ದಂತಹ ನಂಬಿಕೆ ನಿಮ್ಮ ಆತ್ಮದಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿ ಅಲ್ಲ. Amen. Next, we need to understand one of the very important thing here. ಬಹಳ ಮುಖ್ಯವಾದ ಒಂದು ಕಾರ್ಯ ಮುಂದಿನ ಭಾಗದಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. Jesus is speaking how to apply faith. ಯೇಸು ನಂಬಿಕೆನ ಹೇಗೆ ನಾವು ಅನುಸರಿಸಬೇಕು, ಹೇಗೆ ಅದನ್ನು ಉಪಯೋಗಿಸಿಕೊಳ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. In this particular scripture, Mark chapter 11 verse 23, ಈ ಮಾರ್ಕ 11ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, if you closely observe this scripture, ನೀವು ಗಮನವಿಟ್ಟು ಈ ವಾಕ್ಯವನ್ನ ಗಮನಿಸುವುದಾದ್ರೆ, can you find out how many times Jesus is telling us to speak the word of God? ಎಷ್ಟು ಬಾರಿ ಯೇಸು ಸ್ವಾಮಿ ದೇವರ ವಾಕ್ಯವನ್ನ ಮಾತಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ? 3 times. 3 ಬಾರಿ. Believing 1 time. ನಂಬುದು 1 ಬಾರಿ. Declaration 3 times. ಘೋಷಿಸುವುದು 3 ಬಾರಿ. So it's very important. Believing will release right declaration in our mouth. ಹಾಗಾಗಿ ಇದು ಬಹಳ ಮುಖ್ಯ. ನಂಬುವಂತದ್ದು ನಮ್ಮ ಬಾಯಲ್ಲಿ ಸರಿಯಾದ ಘೋಷಣೆ ಮಾಡುವುದರೊಂದಿಗೆ ನಡೆಯುತ್ತದೆ. Here is the problem with most of the believers. They are very less in speaking the word of God, less in declaring the word of God. ಆ ವಿಶ್ವಾಸಿಗಳಲ್ಲಿ ಒಂದು ದೊಡ್ಡ ಕೊರತೆಯನ್ನು ನೋಡುವುದಾದ್ರೆ ವಾಕ್ಯವನ್ನು ಮಾತಾಡುವುದು, ವಾಕ್ಯವನ್ನು ಘೋಷಣೆ ಮಾಡುವುದರಲ್ಲಿ ಅವರು ಕೊರತೆಯನ್ನು ಅನುಭವಿಸ್ತಾರೆ. If you ask to anybody, brother, do you believe? Yes, I believe. ನೀವು ಯಾರಾದ್ರ ಬಳಿ ಹೋಗಿ ಕೇಳಿ, ಸಹೋದರ ನಂಬ್ತೀಯ? ಹೌದು, ನಾನು ನಂಬ್ತೀನಿ ಅಂತಾರೆ. What about declaration? ಘೋಷಿಸುವುದರ ಬಗ್ಗೆ ಏನು? Oh, I don't think so. ಓ, ನಾನು ಅದರ ಬಗ್ಗೆ ಯೋಚಿಸ್ತಾ ಇಲ್ಲ. If you believe as the word of God says, you will declare. There is no doubt in that. ದೇವರ ವಾಕ್ಯ ಏನನ್ನು ಹೇಳ್ತದೋ ಅದನ್ನು ನೀವು ನಂಬುವಾಗ, ಅದನ್ನು ನಾವು ಘೋಷಿಸುವಾಗ ಅದರಲ್ಲಿ ಯಾವ ಸಂಶಯ ಇರುವುದಿಲ್ಲ. Right believing manifest in the right declaration. ಸರಿಯಾದ ನಂಬಿಕೆ ಸರಿಯಾದ ಘೋಷಣೆಯಲ್ಲಿ ಅದು ತನ್ನ ಕಾರ್ಯವನ್ನು ಮಾಡುತ್ತದೆ. Jesus is telling, speak to the mountain. ಯೇಸು ಹೇಳ್ತಾ ಇದ್ದಾನೆ, ಆ ಬೆಟ್ಟಕ್ಕೆ ಮಾತಾಡು. Hallelujah. There are problems when the situation come against us. People used to say, hey, my mountain is this much feet, this much birth, this much long. People used to enlarge and speak about the problem. ಜನರು ಸಮಸ್ಯೆಗಳು ಅವರ ಎದುರಿಗೆ ಬಂದಾಗ, ಅಯ್ಯೋ ನನ್ನ ಬೆಟ್ಟ ಇಷ್ಟು ದೊಡ್ಡ ಇದೆ, ಇಷ್ಟು ಉದ್ದ ಇದೆ, ನನ್ನ ಸಮಸ್ಯೆ ಹೀಗಿದೆ ಎಂಬುದಾಗಿ ಆ ಸಮಸ್ಯೆಯನ್ನ ದೊಡ್ಡದು ಮಾಡಿ ಮಾತಾಡ್ತಾರೆ. Since 20 years it is there. 20 ವರ್ಷದಿಂದ ಅದು ಅಲ್ಲೇ ಇದೆ, ಇಲ್ಲೇ ಇದೆ. Since 5 years I am suffering with this problem. 5 ವರ್ಷದಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ. Don't speak about your mountain. ನಿಮ್ಮ ಬೆಟ್ಟದ ಬಗ್ಗೆ ಮಾತಾಡಬೇಡ್ರಿ. Come on, say with me, I will never speak about my problem. ನನ್ನೊಂದಿಗೆ ಹೇಳ್ರಿ, ನನ್ನ ಸಮಸ್ಯೆ ಬಗ್ಗೆ ನಾನು ಇನ್ನು ಮಾತಾಡಲ್ಲ. I speak to the problem. I speak to the mountain in the name of Jesus. ಯೇಸುವಿನ ನಾಮದಲ್ಲಿ ಆ ಸಮಸ್ಯೆಗೆ, ಆ ಬೆಟ್ಟಕ್ಕೆ ನಾನು ಮಾತಾಡ್ತೇನೆ. That means your mountain will listen your word. ಅದರ ಅರ್ಥ ನಿಮ್ಮ ಬೆಟ್ಟ ನಿಮ್ಮ ಮಾತನ್ನ ಅದು ಕೇಳಿಸ್ಕೊಬೇಕು. Hallelujah. Whatever you say, it is going to be established. ನೀವು ಏನನ್ನ ಹೇಳ್ತೀರೋ ಅದು ಅಲ್ಲಿ ನಡೆಯುತ್ತದೆ, ಉಂಟಾಗುತ್ತದೆ. It's very clear. It says, be take up and cast into the sea, does not doubt in the heart. ಇಲ್ಲಿ ನೋಡ್ರಿ, ನೀನು ಸಂಶಯ ಪಡದೆ ಅದನ್ನ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳುವಾಗ್ಲೂ Believes in the heart. That's very important thing. ಬಹಳ ಮುಖ್ಯ, ಹೃದಯದಲ್ಲಿ ನಂಬುವಂತದ್ದು. God kind of faith, it is not in your mind, but in your spirit.
ಆ ದೇವರ ರೀತಿಯಾದ ನಂಬಿಕೆ ಅದು ನಿಮ್ಮ ಮನಸ್ಸಿನಲ್ಲಿರುವಂತದ್ದಲ್ಲ, ನಿಮ್ಮ ಆತ್ಮದಲ್ಲಿರುವಂತದ್ದು. That means when you believe, at the same time, Satan may put in the thoughts into your mind. You may go through the thoughts against it. It will happen to me. ನೋಡ್ರಿ, ನೀವು ನಂಬುವ ಸಮಯದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಸೈತಾನನು ಇದು ಆಗುತ್ತಾ ಎಂಬುದಾಗಿ ಸಂಶಯದ ಮಾತನಾತನು ತರಬಹುದು. Don't worry about that. ಅದ್ರ ಬಗ್ಗೆ ಚಿಂತಿಸಬೇಡ್ರಿ. Believing in your spirit. ನಿಮ್ಮ ಆತ್ಮದ ಸ್ವರಕ್ಕೆ ನಂಬಿಕೆ ಇಡ್ರಿ. When you believe the word, you will resist every lies, every negative thoughts in your mind. ನೀವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ ಎಲ್ಲ ಈ ಸುಳ್ಳುಗಳು, ಸೈತಾನನ ಎಲ್ಲ ವಂಚನೆಗಳನ್ನು ನೀವು ಅದನ್ನು ತಡೀತೀರಾ, ಎದುರಿಸ್ತೀರಾ. Come on, say with me, I resist every lies in my mind. ನನ್ನ ಮನಸ್ಸಿನ ಎಲ್ಲ ಸುಳ್ಳುಗಳನ್ನು ನಾನು ಎದುರಿಸ್ತೇನೆ ಎಂಬುದಾಗಿ I ಹೇಳಿ. refuse to believe every wrong thoughts. ಎಲ್ಲ ಕೆಟ್ಟ ಯೋಚನೆಗಳನ್ನು ನಂಬಲು ನಾನು ತಿರಸ್ಕರಿಸುತ್ತೇನೆ. People say, I believe, but thoughts are coming against me. I'm telling to you, be in peace. Stand firm in the word. ನನ್ನ ಮನಸ್ಸಿನಲ್ಲಿ ಬರುವ ಯೋಚನೆಗಳನ್ನು ನಂಬ್ತಾ ಇದ್ದೆ, ನಾನು ನಿಮಗೆ ಹೇಳ್ತೇನೆ, ಸಮಾಧಾನದಿಂದಿರ್ರಿ, ದೃಢವಾಗಿ ನಿಲ್ರಿ. Don't be terrified. ಎಂದಿಗೂ ಗೊಂದಲಕ್ಕೆ ಭಯಕ್ಕೀಡಾಗಬೇಡ್ರಿ. Only believe. ಕೇವಲ ನಂಬಿಕೆ ಇರಲಿ. Amen. Believe in your spirit. ನಿಮ್ಮ ಆತ್ಮದಲ್ಲಿ ನಂಬಿಕೆ ಇಡ್ರಿ. As you believe in the spirit, ನೀವು ಆತ್ಮದಲ್ಲಿ ನಂಬಿಕೆ ಇಡುವಾಗ you will resist every lies in your thoughts. ನಿಮ್ಮ ಆಲೋಚನೆಯಲ್ಲಿ, ಮನಸ್ಸಿನಲ್ಲಿ ಬರುವ ಎಲ್ಲ ಸುಳ್ಳುಗಳನ್ನು ನೀವು ಎದುರಿಸ್ತೀರಾ. And next word says, ಮುಂದಿನ ವಾಕ್ಯ ಹೇಳ್ತದೆ, but he is going to happen, it will be granted to him. ನೋಡ್ರಿ, ಅದು ಏನಾಗುತ್ತದೋ ಅದನ್ನೆಲ್ಲ ನಂಬುವವನು ಅದನ್ನೆಲ್ಲವನ್ನು ಹೊಂದಿಕೊಳ್ತಾನೆ. Amen. Believing means receiving. ನಂಬುದು ಅಂದ್ರೆ The ಹೊಂದಿಕೊಳ್ಳುವಂಥದ್ದು. moment you believed, ನೀವು ನಂಬಿದ ತಕ್ಷಣ, I'm telling to you, it is already done in your life. ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಅದು ಆಗ್ಲೇ ನಡೆದಿರುತ್ತದೆ. Not going to happen. Not one day it is will be happen. No, it is yours. ಒಂದು ದಿನ ಬಿಟ್ಟು ನಡೆಯುವುದಲ್ಲ, ಇಲ್ಲ, ಅದು ನಿಮ್ಮದೇ. Amen. Say with me, I believe what I declared. ನನ್ನೊಂದಿಗೆ ಹೇಳ್ರಿ, ನಾನು ಏನನ್ನ ಘೋಷಿಸ್ತೇನೋ ಅದನ್ನ ನಂಬ್ತೇನೆ. It's mine. ಅದು ನಂತು. My dear ones, stand firm in the faith. ಪ್ರಿಯರೇ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ. Never ever waver in the things of God. ದೇವರ ಕಾರ್ಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ರಿ. Hold on to the word of God. ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ರಿ. You will be established in the revelation knowledge. ದೇವರ ವಾಕ್ಯದ ಪ್ರಕಟಣೆಯಲ್ಲಿ ನೀವು ದೃಢಗೊಳ್ತೀರಾ, ಬಲಗೊಳ್ತೀರಾ. Amen. May God bless you. ದೇವರು ನಿಮ್ಮನ್ನು